ಮೊದಲನೇದಾಗಿ ಸತತವಾಗಿ ಈಗ 10 ವರ್ಷದಿಂದನು 9 ವರ್ಷ ಮುಗಿದು ಇವತ್ತಿದು 10ನೇ ವರ್ಷ. ಇವತ್ತಿಂದ ಇದು 10ನೇ ವರ್ಷ. ನನ್ನ ಸಹೋದರ ಮತ್ತು ನನ್ನ ಎಲ್ಲ ಗೆಳೆಯರ ಬಳಗದ ವತಿಯಿಂದ ನನ್ನ ಹುಟ್ಟದ ಹಬ್ಬದಂದು ಎಲ್ಲ ಅನಾಥಾಶ್ರಮಕ್ಕೆ ಸುಮಾರು 6 ಅನಾಥಾಶ್ರಮ ಮತ್ತು ಒಂದು ಅನಾಥ ಮಕ್ಕಳದ, ಆಮೇಲೆ ಚಿಟಗುಬ್ಬಿ ಆಸ್ಪತ್ರೆಗೆ ಹೋಗ್ತೀವಿ. ಅಲ್ಲಿಂದ ಬುದ್ಧಿಮಾಂದ್ಯ ಮಕ್ಕಳು ಇರ್ತಾರೆ. ಇಲ್ಲಿ ನಮ್ಮ ಗೋಪನ್ಕೊಪ್ಪ ಬ್ಯಾಕ್ ಸೈಡ್ KEB ಹಾಲ್ ಹತ್ರ ಇದೆ, ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ. ಅಲ್ಲಿ ಪ್ರತಿ ವರ್ಷನೂ 10 ವರ್ಷದಿಂದನೂ ಸತತವಾಗಿ ಅನ್ನ ಸಂತರ್ಪಣೆ ಮಾಡ್ತೀವಿ, ಊಟ ಹಾಕಿಸ್ತೀವಿ. ಮತ್ತೆ ಚಿಟಗುಬ್ಬಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ಎಲ್ಲ ಕೊಡ್ತೀವಿ. ಈ ತರ ಎಲ್ಲಾನು ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ ಎಲ್ಲ ನನ್ನ ಗೆಳೆಯರು ಮತ್ತು ನನ್ನ ಸಹೋದರ ಎಲ್ಲರ ಜೊತೆಗಾಗಿ. ಸರ್, ಮತ್ತೆ ತಮ್ಮ ಅಭಿಮಾನಿಗಳು ಸಾಕಷ್ಟು ಜನ ಇದಾರೆ ಸರ್. ಇವತ್ತು ನಾನು ಕೇಳ್ಪಟ್ಟೆ, ಇವತ್ತು ಬೆಳಿಗ್ಗೆ ಸಾಕಷ್ಟು ತಮ್ಮ ಅಭಿಮಾನಿಗಳಿಂದ ಸಿದ್ದಾರೂಢ ಮಠಕ್ಕೆ ಹೋಗಿ ಅಭಿಷೇಕವನ್ನು ಮಾಡಿದ್ರ ಅಂತೇಳಿ. ಬೆಳಗ್ಗೆ ಹೋಗಿ ಸಿದ್ದಾರೂಢ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸಿದ್ದಾರೂಢ ಸ್ವಾಮಿ ಮಠಕ್ಕೆ, ನಮ್ಗೆ ಹುಬ್ಬಳ್ಳಿ ಪ್ರಸಿದ್ಧ ದೇವಸ್ಥಾನವಾದ ಸಿದ್ದಾರೂಢ ಮಠಕ್ಕೆ ಹೋಗಿ ಇವತ್ತು ಪಂಚಾಮೃತ ಅಭಿಷೇಕ ಮಾಡಿಸಿ ಸಿದ್ದಾರೂಢ ಸ್ವಾಮಿ ಆಶೀರ್ವಾದ ಪಡೆದ. ಮೊದಲನೇದಾಗಿ ಇಲ್ಲಿ ನಮ್ಮ ಅರಸವಾಡಿದಲ್ಲಿ ಅನಾಥಾಶ್ರಮ ಇದೆ, ಅಲ್ಲಿ ಹೋಗಿ ಬೆಳಗ್ಗೆ ಟಿಫಿನ್ ಕೊಡಕ್ ಹೇಳಿದ್ರು ಅವ್ರೆ. ಅಲ್ಲಿ ಹೋಗಿ ಇಡ್ಲಿ ಸಾಂಬಾರ್ ಅದೆಲ್ಲ ಟಿಫಿನ್ ಕೊಟ್ಟು ಬಂದ್ವಿ. ಅದಾದ್ಮೇಲೆ ಮದರ್ ತೆರೇಸಾ ಅನಾಥಾಶ್ರಮ ಇದೆ, ಅಲ್ಲೆಲ್ಲ ವಯಸ್ಸಾದವರೆಲ್ಲ ಅಜ್ಜಿ ಅಮ್ಮವರೆಲ್ಲ ಇದಾರೆ. ಅವ್ರ ಹತ್ರ ಹೋಗಿ ಎಲ್ಲ ಹಣ್ಣು ಹಂಪಲೆಲ್ಲ ವಿತರಿಸಿ ಬಂದ್ವಿ. ಅಲ್ಲಿಂದ ಚಿಟಗುಬ್ಬಿ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಆಮೇಲೆ ನಮ್ಮ ಕಾದಿಗ್ರಾಮ್ ಬ್ಯಾಕ್ ಸೈಡ್ ಅಲ್ಲೊಂದು ಅನಾಥಾಶ್ರಮ ಇದೆ ರೀ, ಅಲ್ಲಿ ಹೋಗಿ ರುದ್ರಾಶ್ರಮ ಇದೆ, ರುದ್ರಾಶ್ರಮಕ್ಕೆ ಹೋಗಿ ಅಲ್ಲಿನೂ ಹೋಗಿ ಅನ್ನ ಸಂತರ್ಪಣೆ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಹ್ಞೂ ಸರ್, ಈಗ ಈ ತರ ಎಲ್ಲ ನೀವು ಒಂದು ಸಮಾಜ ಸೇವೆ ಒಳಗೂ ಇದ್ದೀರಿ ಸರ್, ಮತ್ತೊಂದು ಸಾಕಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಿದಿರಿ, ಮತ್ತು ವಾಡಿಗೋಸ್ಕರ ಸಾಕಷ್ಟು ತಾವು ಒಳ್ಳೆ ಅಭಿವೃದ್ಧಿ ಮಾಡಿದಿರಿ. ಇದ್ರ ಬಗ್ಗೆ ನಮ್ಗೆಲ್ಲ ತಿಳಿದಿದ್ದು ಬಂದಿದ್ದು ಮಾಹಿತಿ. ಮತ್ತೆ ನಾವು ನೋಡಿದೀವಿ ರೀ, ತಾವು ಸಾಕಷ್ಟೆಲ್ಲ ಅಭಿವೃದ್ಧಿ ಮಾಡಿದಿರಿ ವಾರ್ಡ್ ಎಲ್ಲ. ಈಗ ಇಷ್ಟೆಲ್ಲ ನೀವು ಇವತ್ತು ತಮ್ಮ ಬರ್ತಡೇ ದಿನ ಇಷ್ಟೆಲ್ಲ ಅನಾಥಾಶ್ರಮಕ್ಕೆ ಮತ್ ಹಿಂಗೆಲ್ಲ ಇಷ್ಟೆಲ್ಲ ಮಾಡ್ತಿರಲ್ಲ, ತಮ್ಮ ಅಭಿಮಾನಿಗಳು ಇಷ್ಟೆಲ್ಲ ತಮ್ಮ ಬಹಳ ಅಭಿಮಾನಿಗಳು ಇದಾರೆ. ಇದರ ಬಗ್ಗೆ ತಮ್ಗೆ ಏನ್ ಅನಸ್ತೈತ್ರಿ ಸರ್? ಸರ್, ನಾವೆಲ್ಲಾ ಕಷ್ಟದಿಂದ ಮೇಲೆ ಬಂದವ್ರು ಇದೀವಿ ಸರ್. ಬರೀ ನಾವು ಕಷ್ಟ ನೋಡಿ ಬೆಳೆದಿಲ್ರಿ, ಕಷ್ಟ ಅನುಭವಿಸಿ ಬೆಳೆದಿದವ್ರು ಇದೀವಿ. ಯಾರು ಕಷ್ಟದಲ್ಲಿದಾರ ಅವ್ರಿಗೊಂದ್ ಕೈಲಿ ಆದಷ್ಟು ಏನೈತಿ ಸಹಾಯ ಮಾಡೋಣ ಅನ್ನೋದೊಂದು ವಿಚಾರ ಇಟ್ಕೊಂಡ ಅನಾಥಾಶ್ರಮಗೆಲ್ಲ ಊಟ ಹಾಕಿಸ್ತೀವಿ. ಮತ್ತೆ ಈಗ ವಾರ್ಡ್ ಅಭಿವೃದ್ಧಿ ಅಂತ ಬಂದ್ರೆ ಎಲ್ಲಾ ಜನಗಳೇ ವಾರ್ಡ್ ಜನಗಳ ಐತೆ, ನಮ್ಮ ಓಣಿ ಹಿರಿಯರ ಎಲ್ಲಾ ತಾಯಿಯಂದಿರ ಅಕ್ಕಂಗಿಯರ್ ನನ್ನ ಗೆಳೆಯರೆಲ್ಲ ನಮ್ಮ ಮೇಲೆ ಭರೋಸಾ ಮಾಡಿ ಆರಿಸಿ ತಂದಿದ್ದಾರೆ. ಇದೊಂದು ನಮ್ಗೆ ದೇವ್ರು ಕೊಟ್ಟರ ಆಶೀರ್ವಾದ. ನಮ್ ಜನಗಳು ನಮ್ಗೆ ಚಾನ್ಸ್ ಕೊಟ್ಟಿದ್ದಾರೆ ನಾವು ಕೆಲಸ ಮಾಡ್ಬೇಕಂತೇಳಿ. ಹಿಂದನು ಯಾರು ಸುಮಾರು 45 ವರ್ಷ ಮಾಡಿರ್ಬಾರ್ದು, ಮುಂದನು ಮಾಡಕ್ ಅವಕಾಶನೂ ಇರಬಾರ್ದು. ಆ ತರ ಕೆಲಸ ಮಾಡ್ಬೇಕು ಅನ್ನೋದು ಇಂಟೆನ್ಷನ್ ಇದೆ. ಮಾಡ್ತಾ ಇದೀವಿ. ಡೆವಲಪ್ಮೆಂಟ್ ಈಗ ತುಂಬಾ ಆಗಿದೆ. ಹ್ಞೂ ಸರ್, ಏನಿಲ್ಲ, ಇವ್ರು ನಾನ್ ನೋಡ್ತೇನಲ್ಲ, ಊಟದ ಮೇಲೆ ಏನೋ ಗಳಿಸ್ಬೇಕಂತ ಹೇಳ್ತಾರೆ. ನಾವು ಇವ್ರದೆಲ್ಲಾ ಪ್ರೀತಿ ಅಭಿಮಾನ ಇವ್ರು ತೋರ್ಸೋ ನನಗ ಕಾಳಜಿ ಎಲ್ಲಾ ನೋಡಿದ್ರೆ ನಮ್ಗ್ ಬಾಳ ಖುಷಿ ಆಗ್ತೈತಿ. ನಾವು ಭೂಮಿ ಮೇಲೆ ಹುಟ್ಟಿದ್ಕೋ ಸಾರ್ಥಕ ಆಯ್ತಪ್ಪ, ಇಷ್ಟ ಮಂದಿ ಪ್ರೀತಿ ಗಳಿಸಿದ್ದೀನಿ ಅಂತ ಅನಸ್ತೈತಿ. ಇದು ಇವ್ರ ಪ್ರೀತಿಗ ಎಲ್ಲರೂ ನನ್ಗ ಇವ್ರ ತೋರ್ಸೋ ಅಭಿಮಾನಕ್ಕೆ ನಾನು ಚಿರಋಣಿ. ಸಾಯೋವರ್ಗುನು ನನ್ನ ಜೀವ ಇರೋವರ್ಗುನು ಇವ್ರ ಪ್ರೀತಿ ವಿಶ್ವಾಸ ನಾನು ಇದೇ ತರ ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಈ ಮುಖಾಂತರ.